ರಾಮನೂರು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಕೊನೆಯ ಹಂತದ ಸಿದ್ಧತೆಗಳನ್ನು ಅಯೋಧ್ಯೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಯಾವಾಗ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ, ನಾವು ಅದು ಯಾವಾಗ ರಾಮನನ್ನ ನೋಡ್ತೀವಿ, ಧನ್ಯರಾಗ್ತೀವಿ ಅಂಥೇಳಿ ಕೋಟಿ ಕೋಟಿ ಸಂಖ್ಯೆಯ ಭಕ್ತರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂತಹ ಭಕ್ತರಿಗೋಸ್ಕರನೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏನದು, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ. ಬೆಂಗಳೂರಿನಿಂದ ಅಯೋಧ್ಯೆ ಯಾತ್ರೆಗೆ ತೆರಳಲಿರುವ ರಾಮ ಭಕ್ತರು. ಅಯೋಧ್ಯೆ ಯಾತ್ರೆಗೆ ಮುಂಗಡ ಬುಕ್ಕಿಂಗ್ ಆರಂಭ. ಜಾನಕಿ ವಲ್ಲಭ ರಘುರಾಮ ತನ್ನ ಆಸ್ಥಾನದಲ್ಲಿ ಕೂತು ರಾರಾಜಿಸುವ ಪವಿತ್ರ ಕ್ಷಣ ಹತ್ತಿರ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆಯುತ್ತಿದೆ. ಇದರ ನಡುವೆ ರಾಮ ಜನ್ಮಭೂಮಿ ಯಾತ್ರೆಗೆ ಹೋಗೋದಿಕ್ಕೆ ಅಸಂಖ್ಯ ಭಕ್ತಗಣ ತುದಿಗಾಲ್ನಲ್ಲಿ ನಿಂತಿದೆ. ಅಯೋಧ್ಯೆಯ ಪವಿತ್ರ ನೆಲ ಸ್ಪರ್ಶಿಸಿ ಜಾನಕಿ ರಾಮನ ದರ್ಶನ ಪಡೆಯೋದಕ್ಕೆ ಕಾತುರರಾಗಿದ್ದಾರೆ. ಹಿಂದೆ ಸಿಲಿಕಾನ್ ಸಿಟಿಯಿಂದ ಕಾಶಿ, ಪ್ರಯಾಗರಾಜ್ ಗಾಯಯಾತ್ರೆ ಮಾಡ್ತಿದ್ದವರು ಈಗ ಅಯೋಧ್ಯೆ ಯಾತ್ರೆಗೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಮುಂದಿನ ತಿಂಗಳಿನಿಂದ ಅಯೋಧ್ಯೆಗೆ ತೆರಳೋದಕ್ಕೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಬೆಂಗಳೂರಿನ ವಿವಿಧ ಪುಣ್ಯಕ್ಷೇತ್ರಗಳ ಯಾತ್ರೆಗೆ ಹಲವು ಟ್ರಾವೆಲ್ ಏಜೆನ್ಸಿಗಳಿಂದ ಟೂರ್ ಪ್ಯಾಕೇಜ್ ಸಿದ್ಧವಾಗ್ತಾ ಇದೆ. ಸುಮಾರು 4 ರಿಂದ 6 ದಿನಗಳ ಯಾತ್ರೆಯ ಪ್ಲಾನ್ ರೆಡಿ ಮಾಡಿಕೊಳ್ಳಲಾಗುತ್ತೆ. ಬೆಂಗಳೂರಿನಿಂದ ತೆರಳುವಂತಹ ಪುಣ್ಯಕ್ಷೇತ್ರದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಖರ್ಚು ನೋಡಿಕೊಂಡು ಒಬ್ಬರಿಗೆ ಎಷ್ಟು ರೂಪಾಯಿ ಅಂತ ದರ ನಿಗದಿ ಮಾಡಲಾಗುತ್ತೆ. ಕಾಶಿ ಯಾತ್ರೆ, ಚಾರ್ಧಾಮ್, ಕೇದಾರ್ನಾಥ್ ಸೇರಿ ಹಲವು ಪುಣ್ಯಕ್ಷೇತ್ರಗಳಿಗೆ ಈಗಾಗಲೇ ಹಲವು ಟ್ರಾವೆಲ್ಸ್ ಏಜೆನ್ಸಿಗಳಿಂದ ಟೂರ್ ಪ್ಯಾಕೇಜ್ಗಳಿವೆ. ಈಗ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿರುವ ಬೆನ್ನಲ್ಲೇ ಅಯೋಧ್ಯ ಟೂರ್ ಪ್ಯಾಕೇಜ್ ಪರಿಚಯಿಸಲಾಗಿದೆ. ಅಯೋಧ್ಯೆ ಯಾತ್ರೆಗೆ ಕರ್ಕೊಂಡು ಹೋಗೋದಿಕ್ಕೆ ಟ್ರಾವೆಲ್ಸ್ ಏಜೆನ್ಸಿಗಳಿಗೆ ನಿತ್ಯ 100ಕ್ಕೂ ಅಧಿಕ ಕರೆಗಳು ಬರ್ತಿವೆ. ಹೀಗಾಗಿ ಡಿಮ್ಯಾಂಡ್ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಯೋಧ್ಯೆ ಯಾತ್ರೆಗಾಗಿ ವಿವಿಧ ಪ್ಲಾನ್ ಕೂಡ ಪರಿಚಯಿಸ್ತಾ ಇದ್ದಾರೆ. ಮೇಕ್ ಮೈ ಟ್ರಿಪ್ ಯಾತ್ರಾ ಸೇರಿದಂತೆ ಆನ್ಲೈನ್ ಟೂರ್ ಏಜೆನ್ಸಿಗಳು ಅಯೋಧ್ಯ ಯಾತ್ರೆಗೆ ಟೂರ್ ಪ್ಯಾಕೇಜ್ ಅನ್ನು ಪರಿಚಯಿಸಲಾಗಿದೆ. ಈಗಾಗಲೇ ಮೇಕ್ ಮೈ ಟ್ರಿಪ್ ನಲ್ಲಿಯೇ 25ಕ್ಕೂ ಹೆಚ್ಚು ಅಯೋಧ್ಯ ಪ್ಯಾಕೇಜ್ಗಳಿದ್ದು ವಿಧ ವಿಧ ಆಫರ್ ಅನ್ನು ನೀಡಲಾಗ್ತಿದೆ. ಯಾತ್ರಾ ಸೇರಿ ವಿವಿಧ ಟ್ರಾವೆಲ್ಸ್ ಏಜೆನ್ಸಿಗಳಿಂದಾನೂ 100ಕ್ಕೂ ಅಧಿಕ ಟೂರ್ ಪ್ಯಾಕೇಜ್ಗಳಿದ್ದು ಈಗಾಗಲೇ ಬುಕ್ ಕೂಡ ಆಗ್ತಿವೆ. ಅಲ್ಲದೆ ಟ್ರಾವೆಲ್ಸ್ಗಳ ಆಫೀಸ್ಗೆ ಬಂದು ಬುಕ್ ಮಾಡ್ತಿರೋರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಈಗಾಗಲೇ ಬೆಂಗಳೂರಿನ ಪ್ರತಿ ಖಾಸಗಿ ಟ್ರಾವೆಲ್ಸ್ನಲ್ಲಿ 5 ರಿಂದ 10 ಪ್ಯಾಕೇಜ್ ಅಡ್ವಾನ್ಸ್ ಬುಕ್ ಆಗಿದ್ದು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯಲ್ಲಿ ಟ್ರಾವೆಲ್ಸ್ ಏಜೆನ್ಸಿಗಳಿವೆ. ಫೆಬ್ರವರಿ ಆನ್ವರ್ಡ್ಸು ನಾವು ಬುಕ್ಕಿಂಗ್ ತೊಗೊಂಡಿದ್ದೀವಿ. ಹೆಚ್ಚಾಗಿದೆ ಬುಕ್ಕಿಂಗ್, ಈಗ ಜಾಸ್ತಿ ಆಗಿದೆ. ಎಷ್ಟು ಬ್ಯಾಚ್ಗಳು? ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ರೆಡಿ ಬುಕ್ಕಿಂಗ್ ಒಂದು 10 ಬ್ಯಾಚ್ ಬುಕ್ ಆಯಿತು ಆಲ್ರೆಡಿ. 10 ಬ್ಯಾಚ್ ಅಂದರೆ ಎಲ್ಲ ಫ್ಯಾಮಿಲಿ ವೈಸ್. ಜನರಲಿ ಕಾಶಿ ಯಾತ್ರಾ ಕೇಳೋರು ಅಯೋಧ್ಯೆ ಕೇಳ್ತಾರೆ. ಈಗ ಅಯೋಧ್ಯೆ ಯಾತ್ರಾ ಕೇಳೋರು ಕಾಶಿ ಯಾತ್ರಾ ಜೊತೆ ಇದು ಮಾಡಿದ್ದೀವಿ. ಎನ್ಕ್ವೈರಿ ಜಾಸ್ತಿ ಆಯಿತು. ರಾಮ ಜನ್ಮಭೂಮಿ ನೋಡಲಿಕ್ಕೆ ಹೋಗೋದು ಮಾತ್ರ, ಅದ್ರ ಜೊತೆ ಇರೋ ಪ್ಲೇಸಸ್, ಸರೌಂಡಿಂಗ್ ಪ್ಲೇಸಸ್ ಅಂತ ಕೇಳಿದ್ರೆ ತ್ರಿವೇಣಿ ಸಂಗಮ್, ಕಾಶಿ ವಿಶ್ವನಾಥ ಟೆಂಪಲ್, ಆಮೇಲೆ ಗಯಾ, ಇದು ವಿಷ್ಣುಪಾದ ಪೂಜೆ ಮಾಡಲಿಕ್ಕೆ ಹೋಗೋರು ಜಾಸ್ತಿ ಇದೆ. ಸದ್ಯ 125 ಹೋಟೆಲ್ಸ್ ಅಯೋಧ್ಯೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಮುಂದೆ ಯಾತ್ರಾರ್ಥಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಯೋಧ್ಯೆಗೆ ಬರುವ ಭಕ್ತರಿಗೆ ತಂಗುವ ವ್ಯವಸ್ಥೆ ನಿರ್ಮಿಸಿಕೊಡೋದಕ್ಕೆ ಯುಪಿ ಸರ್ಕಾರ ನಿರ್ಧರಿಸಿ ಕೆಲಸ ಆರಂಭ ಮಾಡಿದೆ. ಒಟ್ಟಾರೆ ರಾಮನೂರಿನಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಜಾತ್ರೆ ಶುರುವಾಗಿದೆ. ಇದರ ಜೊತೆಗೆ ರಾಮ ಜನ್ಮಭೂಮಿ ಮತ್ತಷ್ಟು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಾಡಾಗ್ತಾ ಇರುವುದು ಭಕ್ತರ ಹರ್ಷವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.